10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ 2ನೇ ವರ್ಷದ ಬೇಸಿಗೆ ಶಿಬಿರ. 9ನೇ ತರಗತಿ ಪಾಸಾಗಿ 10ನೇ ತರಗತಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗಾಗಿ ಏಪ್ರಿಲ್ 5ರಿಂದ ಉಚಿತ ವಸತಿ ಸಹಿತ ಬೇಸಿಗೆ ಶಿಬಿರವನ್ನು 2 ತಿಂಗಳವರೆಗೆ ಹಮ್ಮಿಕೊಂಡಿದ್ದೇವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಅರುಣ್ ಚಂದಾ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗವು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿದ್ದು, ಈ ಭಾಗದ ವಿದ್ಯಾರ್ಥಿಗಳಿಗಾಗಿ ತರಬೇತಿಯ ಅವಶ್ಯಕತೆ ಇದೆ. ಈ ದೃಷ್ಟಿಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಹಾಗೂ ತಾಲೂಕು ವೀರಶೈವ ಲಿಂಗಾಯತ ಸಮಾಜದಿಂದ ಕಳೆದ ವರ್ಷದಂತೆ 2ನೇ ವರ್ಷದ ಬೇಸಿಗೆ ಶಿಬಿರ ಎಲ್ಲ ಸಮುದಾಯದವರಿಗೂ ಆಯೋಜಿಸಲಾಗಿದೆ ಎಂದರು. ತರಬೇತಿ ನೀಡಲು ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದ ನುರಿತ ಶಿಕ್ಷಕರಿಂದ ಉಚಿತ ತರಬೇತಿ ನೀಡಲಾಗುವುದು ಎಂದರು. ಲಿಂಗಾಯತ ಮಹಾಸಭಾ ಮತ್ತು ತಾಲೂಕು ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಕಳೆದ ಬಾರಿ ನಾವು ನಮ್ಮ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ವಿಚಾರವಾಗಿ ಬಹಳ ಅತ್ಯಂತ ಹಿಂದುಳಿದ ಒಂದು ಜಿಲ್ಲೆಯಾಗಿದ್ದು ನಮ್ಮ ರಾಯಚೂರು ಜಿಲ್ಲೆ. ಆ ಜಿಲ್ಲೆಯಲ್ಲಿ ನಮ್ಮ ಮಾನ್ವಿ ತಾಲೂಕು ಕೂಡ ಅತ್ಯಂತ ಹಿಂದುಳಿದ ಒಂದು ವಿದ್ಯಾಭ್ಯಾಸ ವಿಚಾರದಲ್ಲಿ ಅತ್ಯಂತ ಹಿಂದುಳಿದ ಒಂದು ಕ್ಷೇತ್ರ ಆಗಿದೆ ಅಂತ ಅಂದ್ಕೊಂಡು ಈ ಒಂದು ವಿಚಾರವಾಗಿ ನಾವು ನಮ್ಮ ಸಮಾಜದ ಕಡೆಯಿಂದ ನಮ್ಮ ಸಮಾಜದ ಸುಮಾರು 3 ವಿದ್ಯಾರ್ಥಿಗಳಿಗೆ 2 ತಿಂಗಳ ಕಾಲ ನಾವು ಉಚಿತ ಬೇಸಿಗೆ ಶಿಬಿರವನ್ನು ಏರ್ಪಡಿಸಿದ್ವಿ. ಈ ಒಂದು ಬೇಸಿಗೆ ಶಿಬಿರದಲ್ಲಿ ಕಳೆದ ವರ್ಷ ಸುಮಾರು 100 ವಿದ್ಯಾರ್ಥಿಗಳಿಗೆ ನಾವು ತರಗತಿಗಳನ್ನು ನಡೆಸಿದ್ವಿ. ಆಗ ಬಹಳಷ್ಟು ಒತ್ತಡಗಳು ನಮಗೆ ಬೇರೆ ಬೇರೆ ಸಮಾಜದ ಊರಿಂದಲೂ ಕೂಡ ನಮ್ಮ ಮಕ್ಕಳನ್ನು ಸೇರಿಸಬೇಕಾಗಿತ್ತು ಅನ್ನುವಂಥ ವಿಚಾರ ಮಾಡಿದಾಗ ನಮ್ಮ ಸಮಾಜದ ಎಲ್ಲ ಗಣ್ಯರು ಸೇರಿ ಏನಾದರೂ ಮುಂದಿನ ಸಾರಿ ನಾವು ಖಂಡಿತವಾಗಿ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ಶಿಬಿರವನ್ನು ನಡೆಸುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ಈ ವರ್ಷ ಎಲ್ಲ ಸಮುದಾಯದವರಿಗೆ ಸುಮಾರು 200 ವಿದ್ಯಾರ್ಥಿಗಳ ಅಕಾಮಿಡೇಷನ್ ಅನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ 100 ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಮು ಮತ್ತು 100 ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂಗೆ ಒಂದು ಅವಕಾಶ ಮಾಡಿಕೊಡಬೇಕನ್ನುವಂಥ ಉದ್ದೇಶ ಇದೆ. ತಮಗೆಲ್ಲ ಗೊತ್ತಿರುವಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿಂದುಳಿದಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಪ್ರತಿ ಸಾರಿ SSLC ಫಲಿತಾಂಶ ಇರ್ಬೋದು ಅಥವಾ PUC ಫಲಿತಾಂಶ ಇರ್ಬೋದು, ನಾವು ಮೇಲಿಂದ ಎಂದೂ ಕೂಡ ನಾವು ನೋಡಿಲ್ಲ ರ್ಯಾಂಕ್ಗಳನ್ನು ಜಿಲ್ಲೆಗಳ ಮಟ್ಟದಲ್ಲಿ. ನಾವು ಕೆಳಗಿಂದನೇ ಹುಡುಕಬೇಕು. 1 ಅಥವಾ 2 ಸ್ಥಾನಗಳಲ್ಲಿ ಮಾತ್ರ ಮೇಲಿರ್ತೀವಿ ಕೆಳಗಿಂದ ಬಂದಾಗ. ಹಾಗಾಗಿ PUC ಮತ್ತು SSLCಯಲ್ಲಿ ಅತ್ಯಂತ ಕಳಪೆ ರಿಸಲ್ಟ್ ಇರೋದ್ರಿಂದ ನಾವು ಏನಾದರೂ ಕೂಡ ಈ ಭಾಗದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೂಡ ಇದರ ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಒಟ್ಟಾರೆ ಫಲಿತಾಂಶವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಮಾಜದ ವತಿಯಿಂದ ಒಂದು ಸಣ್ಣ ಪ್ರಯತ್ನವಾಗಿ ಅಳಿಲು ಸೇರಿ ಅಂತ ಹೇಳ್ಬೋದು. ಇದಕ್ಕೆ ಬೇರೆ ಬೇರೆ ಸಮಾಜಗಳು ಎಲ್ಲರನ್ನ ನೀವು ಕಲಿಸ್ಕೊಂಡು ಮಾಡಿ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಒಂದು ಅಭಿಪ್ರಾಯ ಕೊಟ್ಟಿದ್ದು. ಈ ಸರಿ ನಮ್ಮ ಸಮಾಜದ ಬಾಂಧವರೆಲ್ಲ ಸೇರಿ ಇದು ಒಂದೇ ಸಮಾಜಕ್ಕೆ ಸೀಮಿತ ಆಗೋದು ಬೇಡ, ಎಲ್ಲ ವಿದ್ಯಾರ್ಥಿಗಳಂದ್ರೆ ಎಲ್ಲರೂ ಒಂದೇನೆ, ಎಲ್ಲರಿಗೂ ಸದುಪಯೋಗ ಆಗಲಿ ಅನ್ನೋದು ಕಾರಣವಿಲ್ಲ. ಎಲ್ಲ ಸಮಾಜದ ವಿದ್ಯಾರ್ಥಿಗಳು ಈ ಬೇಸಿಗೆ ಶಿಬಿರನ ಆಯೋಜನೆ ಮಾಡುವ ಕೆಲಸ ಮಾಡ್ತೀವಿ. ಇನ್ನು ಸಮಾಜದ ವತಿಯಿಂದ ಸ್ವಂತ ಕಟ್ಟಡ ಇಲ್ಲ, ಆದರೂ ಕೂಡ ಈ ಪ್ರಯತ್ನ ತುಂಬ ಮಾದರಿ ಅಂತ ನಾನು ಹೇಳ್ತೇನೆ. ಎಷ್ಟು ಜನ ಬರ್ತಾರೋ ನೋಡೋಣ ಅಂತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಆದ. ನಾವು ಎಲ್ಲ ಸಮಾಜದ ಮುಖಂಡರು ಕೂಡ ಒಂದು ಸಾರಿ ಡಿಸ್ಕಸ್ ಮಾಡಿ ಅವರು ಕೂಡ ಚರ್ಚೆ ಮಾಡಿ ಎಲ್ಲ ಯಾವ ಜಾಗ, ಒಂದು ಜಾಗದಲ್ಲಿ 2 ಜಾಗದಲ್ಲಿ ಕೊಡೋಣ ಅನುಕೂಲತೆ 2 ಜಾಗಗಳಲ್ಲಿ ಕೂಡ ನಾವು ಈ ಉಚಿತ ಶಿಬಿರವನ್ನು ನಡೆಸಬೇಕಂತಕ್ಕಂಥದ್ದು ನನ್ನ ಮನದಾಳದ ಮಾತು. ನೋಡೋಣ, ಸಮಾಜದ ಜೊತೆ ನಾವೆಲ್ಲ ಡಿಸ್ಕಸ್ ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಇನ್ನು ಈ ಸಂದರ್ಭದಲ್ಲಿ TAPCMS ಅಧ್ಯಕ್ಷ ತಿಮ್ಮಾರೆಡ್ಡಿ ಬೋಗಾವತಿ, ಮುಖಂಡರಾದ ಹರಿಹರ ಪಾಟೀಲ್, ಶ್ರೀಧರ್ ಸ್ವಾಮಿ, ಜಗದೀಶ್ ಒತ್ತೂರು, ಸಿದ್ದಲಿಂಗಪ್ಪ ವಕೀಲರು, ಗಣೇಕಲ್ ಮಲ್ಲಯ್ಯ, ರೇವಣಸಿದ್ದಯ್ಯ ಸ್ವಾಮಿ, ಹೊಯ್ಸಳ ಸ್ವಾಮಿ, ಶಿವಕುಮಾರ್ ಪಾಟೀಲ್ ಬೋಗಾವತಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು.